ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ನಿಮಗೆ ಈಗಾಗಲೇ ತಿಳಿದಿರುವಂತೆ CRDRನ ಫಿಸಿಕಲ್ ಡೇಟನ್ನು ಅನೌನ್ಸ್ ಮಾಡಿದರು. ಕಾರಣಾಂತರಗಳಿಂದ ಆ ಫಿಸಿಕಲನ್ನು ಮುಂದಕ್ಕೆ ಹಾಕಿದರು. ಹಾಗೆ ಸಿವಿಲ್ PCಯ 1137 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಕೂಡ ಮುಗಿದಿದೆ. ಅದ ನಂತರದಲ್ಲಿ ಫೈನಲ್ ಕೀ ಆನ್ಸರನ್ನು ಕೂಡ ಇದೀಗ ಹೊರಡಿಸಿದ್ದಾರೆ. ಸ್ನೇಹಿತರೆ, ಇದರ ಅರ್ಥ ಏನಪ್ಪ ಅಂದ್ರೆ, ಫೈನಲ್ ಕೀ ಆನ್ಸರ್ ಬಿಟ್ಟ ನಂತರ ಕೆಲವೇ ದಿನದಲ್ಲಿ ನಿಮ್ಮ ಫಿಸಿಕಲ್ಗಳು ಇವೆ ಅಂತ ಅರ್ಥ ಸ್ನೇಹಿತರೆ. ಹಾಗಿದ್ದರೆ ಫಿಸಿಕಲ್ ಡೇಟ್ ಯಾವುದು, ಹಾಗಿದ್ರೆ ಎಷ್ಟಾದ ಅಭ್ಯರ್ಥಿಗಳಿಗೆ ಮೆಸೇಜ್ ಬರುತ್ತೆ ಅಂದ್ರೆ ಫಿಸಿಕಲ್ಗೆ ಮೆಸೇಜ್ ಬರುತ್ತೆ ಸ್ನೇಹಿತರೆ. ಮೊದಲಿಗೆ CRDR ನಮ್ದು ಆಲ್ರೆಡಿ ಎಲ್ಲ ವಿಡಿಯೋ ನೋಡಿದ್ದೀರಿ. ಹಾಗೆಯೇ ಸಿವಿಲ್ಗೆ ಸಂಬಂಧಪಟ್ಟಂತೆ ಕಟ್ ಆಫ್ ಲಿಸ್ಟ್ ಏನಾಗಿರುತ್ತೆ ಅಂತ ನೋಡೋದಾದ್ರೆ, ಮೊದಲಿಗೆ ಸ್ನೇಹಿತರೆ ವಿಡಿಯೋ ನೋಡುತ್ತಿದ್ದಾರೆ ಅಂತ ಕಳಕಳಿ ಮನವಿ ಏನಪ್ಪ ಅಂದರೆ, ವಿಡಿಯೋ ಇಷ್ಟಾದ್ರೆ ಒಂದು ಲೈಕ್ ಮಾಡಿ, ಅಥವಾ ನಿಮ್ಗೆ ಇಷ್ಟವಾಗದಿದ್ದರೆ ಡಿಸ್ಲೈಕ್ ಮಾಡಿ. ಸ್ನೇಹಿತರೆ, NHK ಸಿವಿಲ್ PCಯ 1137 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕಟ್ ಆಫ್ ಲಿಸ್ಟ್ ಏನಾಗಿರುತ್ತಪ್ಪ ಅಂದ್ರೆ, ಇದು ಬಂದು ಯಾವುದೇ ರೀತಿಯ ಅಫಿಷಿಯಲ್ ಕಟ್ ಆಫ್ ಲಿಸ್ಟ್ ಆಗಿರೋಂಗಿಲ್ಲ. ಒಂದು ತನಿಖೆ ಆಧಾರದ ಮೇಲೆ ನಿಮ್ಮ ಕಟ್ ಆಫ್ ಲಿಸ್ಟ್ ಆಗಿರ್ತದೆ. ಹಾಗಿದ್ರೆ ನೋಡೋದಾದರೆ ಕಟ್ ಆಫ್ ಲಿಸ್ಟನ್ನು ಸ್ನೇಹಿತರೆ, ಈ ಕಟ್ ಆಫ್ ಏನಿದೆಯಲ್ಲ, ನಿಮ್ಮ ಅಫಿಷಿಯಲ್ ಕಟ್ ಆಫ್ ಬಿಟ್ಟಾಗ ಒಂದು 5 ಮಾರ್ಕ್ಸ್ ಹೆಚ್ಚಿಗೆ ಆಗ್ಬೋದು ಅಥವಾ ಕಡಿಮೆನೇ ಆಗ್ಬೋದು. ಹಾಗಿದ್ರೆ GM ಅಭ್ಯರ್ಥಿಗಳಿಗೆ 65ಕ್ಕಿಂತ ಹೆಚ್ಚಿಗೆ ಇಂಥ ಅಭ್ಯರ್ಥಿಗಳಿಗೆ ನಿಮ್ಗೆ ಮೆಸೇಜ್ ಬರೋ ಚಾನ್ಸ್ ಇದೆ. ಅಂದರೆ ಫಿಸಿಕಲ್ಗೆ ಮಾತ್ರ ಇದು, ಯಾವುದೇ ರೀತಿಯ 1:1ಗೆ ಆಗಿರಲ್ಲ. ಥರ್ಡ್ A ಮತ್ತು ಥರ್ಡ್ B ಅಭ್ಯರ್ಥಿಗಳಿಗೆ 60ಕ್ಕಿಂತ ಹೆಚ್ಚಿಗೆ ಇದ್ದವರಿಗೆ, SC ಅಭ್ಯರ್ಥಿಗಳಿಗೆ 55, 2A ಅಭ್ಯರ್ಥಿಗಳಿಗೆ 58, ST ಅಭ್ಯರ್ಥಿಗಳಿಗೆ 58ಕ್ಕಿಂತ ಜಾಸ್ತಿ, ಹಾಗೆ 2B ಅಭ್ಯರ್ಥಿಗಳಿಗೆ 55ಕ್ಕಿಂತ ಜಾಸ್ತಿ, ಕ್ಯಾಟಗರಿ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಕೂಡ 55ಕ್ಕಿಂತ ಜಾಸ್ತಿ ಇರ್ತದೆ. ನೀವೆಲ್ಲ ಹೇಳ್ಬೋದು, CRDRದು 70 ಮ್ಯಾಗ ನಿಂತಿದ್ದೇನೆ, ಇದು ಹೆಂಗಪ್ಪ PC ಸಿವಿಲ್ PCದು GM 65ಕ್ಕೆ ನಿಂದಿರುತ್ತಾ ಅಥವಾ ಅಂತ ಹೇಳಿದ್ರೆ, ಸ್ನೇಹಿತರೆ CRDRಗೆ ಸಂಬಂಧಪಟ್ಟಂತೆ ಹಾಗೂ ಸಿವಿಲ್ PCಗೆ ನೋಡಿದರೆ, ನಿಮ್ಮದು CRDR ಏನಿದೆಲ್ಲ 10th ಲೆವೆಲ್ ಎಕ್ಸಾಮ್ ಇರುತ್ತೆ. ಅದಕ್ಕಾಗಿ ಸ್ವಲ್ಪ ಕಟ್ ಆಫ್ ಜಾಸ್ತಿನೇ ನಿಂದಿರ್ತದೆ. ಇದು ಬಂದು PUC ಲೆವೆಲ್ ಕ್ವಶನ್ ಪೇಪರ್ ಇರುತ್ತೆ, ಅಂದ್ರೆ ಸ್ವಲ್ಪ ಟಫ್ ಜಾಸ್ತಿ ಇರುತ್ತೆ. ಅದಕ್ಕಾಗಿ ಸ್ವಲ್ಪ ಮೆರಿಟ್ ಲಿಸ್ಟ್ ಕೂಡ ಕಡಿಮೆ ನಿಲ್ತದೆ. ಅದಕ್ಕಾಗಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲಿಸ್ಟ್ ಈ ರೀತಿ ಇರ್ತದೆ ಸ್ನೇಹಿತರೆ. ಇದರಿಂದ ಒಂದು 2ರಿಂದ 5 ಮಾರ್ಕ್ಸು ಹೆಚ್ಚು ಆಗ್ಬೋದು, ಕಡಿಮೆ ಆಗ್ಬೋದು. ಆದರೆ ಇದು ಯಾವುದೇ ರೀತಿ ಅಫಿಷಿಯಲ್ ಆಗಿ ಬಿಟ್ಟಿರೋ ಕಟ್ ಆಫ್ ಆಗಿರೋಂಗಿಲ್ಲ. ಇನ್ನು ಸ್ನೇಹಿತರೆ ಈ ರೀತಿ ನೀವು ಡ್ರೆಸ್ಸನ್ನು ಹಾಕೋಬೇಕಪ್ಪ ಅಂದರೆ, ಆದಷ್ಟು ಬೇಗ ಡ್ರೆಸ್ಸನ್ನು ಹಾಕೋಬೇಕಪ್ಪ ಅಂದ್ರೆ ಸ್ವಲ್ಪ ಇನ್ಸ್ಟ್ರಕ್ಷನ್ಗಳನ್ನ ಹೇಳ್ತೀನಿ, ಆ ರೀತಿ ಫಾಲೋ ಮಾಡಿ. ಯಾಕಪ್ಪ ಅಂದ್ರೆ, ನಿಮ್ಮ ಆಲ್ರೆಡಿ ಈಗ ಫೈನಲ್ ಕೀ ಆನ್ಸರ್ ಬಿಟ್ಟಿದ್ದಾರೆ. ನಮ್ಮ ಸಿವಿಲ್ PCಗೆ ಸಂಬಂಧಪಟ್ಟಂತೆ ಫೈನಲ್ ಕೀ ಆನ್ಸರ್ ಬಿಟ್ಟಿದೆ. ಫೈನಲ್ ಕೀ ಆನ್ಸರ್ ಬಿಡೋ ಉದ್ದೇಶ ಏನಪ್ಪ ಅಂದ್ರೆ, ಇಷ್ಟರಲ್ಲೇ ನಿಮ್ಮ PC ಏನು ಸಿವಿಲ್ PC ಇದಲ್ಲ, ಇದು 1137 ಫಿಸಿಕಲ್ ಕೂಡ ನಡೀತೈತೆ ಅಂತ ತಿಳಿಸಿದ್ದಾರೆ. ಅದಕ್ಕಾಗಿ ನಿಮ್ಮ ಫೈನಲ್ ಕೀ ಆನ್ಸರ್ ಬಿಟ್ಟಿದ್ದಾರೆ. ಫೈನಲ್ ಕೀ ಆನ್ಸರ್ ಬಿಟ್ಟ ನಂತರ 1 ತಿಂಗಳಲ್ಲಿ ನಿಮ್ಮ ಫಿಸಿಕಲನ್ನು ನಡಿಬೋದು. ಅಂದರೆ ನೆಕ್ಸ್ಟ್ ಮಂತ್ ಲಾಸ್ಟ್ ಕೊನೆಯ ವೀಕದಲ್ಲಿ ನಿಮ್ಮ ಫಿಸಿಕಲ್ ನಡೆಯುವ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕಾಗಿ ನಾನು ಆಲ್ರೆಡಿ ನಿಮ್ಮ ಕಟ್ ಆಫ್ ಲಿಸ್ಟ್ನ ಇದನ್ನು ತೋರಿಸಿದೆ, ಇನ್ನೊಂದು ಕೂಡ ತೋರಿಸ್ತೀನಿ ನೋಡಿ. ನೀವು ಏನು ಕೀ ಆನ್ಸರನ್ನು ನೋಡ್ಕೊಂಡಿದ್ದಾರಲ್ಲ, ಫೈನಲ್ ಕೀ ಆನ್ಸರನ್ನು ಬಿಟ್ಟಿದ್ದಾರೆ, ಕೀ ಆನ್ಸರ್ ನೋಡ್ಕೊಂಡಿದ್ದಾರಲ್ಲ, ಈ ಕೀ ಆನ್ಸರಲ್ಲಿ ನಿಮ್ಗೆ ಗ್ರೇಸ್ ಮಾರ್ಕ್ಸ್ ಹಿಡಿದು ಕೂಡ ನಿಮ್ಗೆ ಇಷ್ಟೇನರ ಬರ್ತಿದ್ದಪ್ಪ ಅಂದ್ರೆ, GMದವ್ರಿಗೆ 65, 2B ಥರ್ಡ್ B ಅಭ್ಯರ್ಥಿಗಳಿಗೆ 60, ಇಲ್ಲ ಏನು ತಿಳಿಸಿಲ್ಲ, ಈ ರೀತಿ ಇಷ್ಟು ನಿಮಗೇನರ ಮಾರ್ಕ್ಸ್ ಬರ್ತಿದ್ದವಪ್ಪ ಅಂದ್ರೆ, ನೀವು ಈಗಾಗಲೇ ಫಿಸಿಕಲನ್ನು ಸ್ಟಾರ್ಟ್ ಮಾಡ್ಬೇಕು ಸ್ನೇಹಿತರೆ. ಯಾಕಪ್ಪ ಅಂದ್ರೆ, ಮುಂದಿನ ಲಾಸ್ಟ್ ಮೇ ಫಸ್ಟ್ ವೀಕದಲ್ಲಿ ನಿಮ್ಮ ಫಿಸಿಕಲ್ ನಡೆಯೋ ಚಾನ್ಸಸ್ ಜಾಸ್ತಿ ಇವೆ. ಅದಕ್ಕಾಗಿ ಈಗಿನ ಥರ ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ, ನಿಮ್ದು ಟೈಮಿಂಗ್ ಸೆಟ್ ಆಗ್ಬೇಕಪ್ಪ ಅಂದ್ರೆ ಅಲ್ಲಿಗೆ ನಿಮ್ದು ಬಂದು ಕುಂದಿರುತ್ತೆ. ಯಾಕಪ್ಪ ಅಂದ್ರೆ, ಇದರಲ್ಲಿ ಸಾಕಷ್ಟು ರೀತಿಯ ಮಹಿಳೆಯರು ಕೂಡ ಇರ್ತಾರೆ, ಪುರುಷರು ಕೂಡ ಇರ್ತಾರೆ. ಒಂದೇ ರೀತಿ ಇರಲ್ಲ ಫಿಸಿಕಲ್. ಪುರುಷರಿಗೇನೋ ಆಲ್ರೆಡಿ ಪ್ರಾಕ್ಟೀಸ್ ಇರುತ್ತೆ, ಅವರೆಲ್ಲ ಮಾಡಿ ಪಾಸ್ ಆಗ್ಬೋದು. ಆದರೆ ಮಹಿಳೆಯರಿಗೂ ಕೂಡ ಪ್ರಾಕ್ಟೀಸ್ ಇರಲ್ಲ. ಅದಕ್ಕಾಗಿ ಜಾಸ್ತಿ ಜನ ಏನು ಅಂದ್ಕೊಂಡಿದ್ದಾರೆ, ಇನ್ನೂ ದೂರ ಐತೆ, ಎಲೆಕ್ಷನ್ ಆದಮೇಲೆ ಇನ್ನೂ ಲೇಟ್ ಮಾಡ್ತಾರಂತೆಲ್ಲ. ಯಾಕಂದ್ರೆ ಈಗಾರ 2 ವರ್ಷದಿಂದ ರಿಕ್ವೈರ್ಮೆಂಟ್ ಆಗಿಲ್ಲ, ಪ್ರೊಸೆಸ್ ಕೂಡ ಸ್ಪೀಡ್ ಅದ. ಅದಕ್ಕಾಗಿ ಜಲ್ದಿ ನಿಮ್ಮ ಏನು ಪ್ರೊಸೆಸ್ ಅದಾವಲ್ಲ ಎಲ್ಲ ಮುಗಿಸಿ ನಿಮ್ಮ ಡ್ಯೂಟಿ ಜಾಯ್ನ್ ಮಾಡ್ಕೊಂಡು ಮತ್ತೆ 2000 ಪೋಸ್ಟ್ಗಳ ರಿಕ್ವೈರ್ಮೆಂಟ್ ಆಗೋದೇ ಸಿವಿಲ್ PC, DAR, CR ಮತ್ತು KSRP 3 ಹುದ್ದೆಗಳದ್ದು ಹೊಸ ನೋಟಿಫಿಕೇಷನ್ ಆಗೋದಿದೆ. ಅದಕ್ಕಾಗಿ ಎಲ್ಲ ಪ್ರೊಸೆಸ್ ಕೂಡ ಜಲ್ದಿ ಮುಗಿಸಿ ಹೊಸ ರಿಕ್ವೈರ್ಮೆಂಟ್ ಕರೀತಾರೆ. ಅದಕ್ಕಾಗಿ ಯಾರ್ಯಾರೆಲ್ಲ ಎಕ್ಸಾಮ್ ಬರೆದಿರಿ, ಇಷ್ಟೇನು ಮಾರ್ಕ್ಸ್ ಇದು ಇರಷ್ಟು, ಇದಕ್ಕಿಂತ ಜಾಸ್ತಿ ಬರೋರು ಮಾರ್ಕ್ಸ್ ಏನಾರ ಇದ್ದು ಅಂದ್ರೆ ನೀವು ಫಿಸಿಕಲ್ನ ಸ್ಟಾರ್ಟ್ ಮಾಡಿ.
ಆದಷ್ಟು ಬೇಗ ನೀವು ಕೂಡ ಈ ರೀತಿ ಡ್ರೆಸ್ಗಳನ್ನ ಹಾಕ್ಕೊಂಡು ಸಾಧ್ಯ ಆಗತ್ತೆ. ಯಾಕಪ್ಪ ಅಂದ್ರೆ ಆಲ್ರೆಡಿ ಈಗೆಲ್ಲ ಮುಗ್ದೈತಿ, ಬರೀ ಇನ್ನು ಫಿಸಿಕಲ್ ಒಂದೇ ಉಳ್ದೈತೆ. ಫಿಸಿಕಲ್ ಒಂದು ಬಿಟ್ಟರೆ ಫಿಸಿಕಲ್ ಮುಗಿದ ಕೇವಲ ಒಂದು ವಾರದಾಗ ನಿಮ್ಮ ಮೆಡಿಕಲ್ ಕರೆದು ಹೊಳ್ಳಿ ನಿಮ್ಮ ಡ್ಯೂಟಿ ಕೂಡ 15 ದಿವ್ಸ ಒಳಗೆ ಜಾಯಿನ್ ಮಾಡ್ಕೋತಾರೆ. ಅದಕ್ಕಾಗಿ ಪ್ರೊಸೆಸ್ ಸ್ಪೀಡ್ ಇದೆ. ನೀವು ಕೂಡ ಈಗ ರನ್ನಿಂಗನ್ನು ಸ್ಟಾರ್ಟ್ ಮಾಡಿದ್ರೆ ನಿಮ್ಮದು ಕೂಡ ಅಲ್ಲಿಗೆ ಟೈಮಿಂಗ್ ಸೆಟ್ಟಾಗಿ ನೀವು ಕೂಡ ಆಯ್ಕೆ ಆಗೋ ಚಾನ್ಸ್ ಇರುತ್ತೆ. ಅದಕ್ಕಾಗಿ ಸ್ನೇಹಿತರೆ, ಮೊದಲೇ ಹೇಳಿದ್ದೀನಿ, ವಿಡಿಯೋ ಇಷ್ಟ ಆದ್ರೆ ತಪ್ಪದೊಂದು ಲೈಕ್ ಮಾಡಿ ಅಥವಾ ಡಿಸ್ಲೈಕ್ ಮಾಡಿ ಅಂತ. ಇಷ್ಟ ಆಗ್ಲಿಕ್ಕಂದ್ರೆ ಯಾರಿಗಾರು ಏನಪ್ಪ ಅಲ್ತು ಪಲ್ತು ವಿಡಿಯೋ ಮಾಡ್ತೀನಿ, ನಿಮಗೆ ಗೊತ್ತಿರ್ತಾವೆ. ಆದರೆ ಸಾಕಷ್ಟು ಜನ ಹಳ್ಳಿ ಅಭ್ಯರ್ಥಿಗಳು ಇರ್ತಾರೆ, ಅವ್ರಿಗೆ ಗೊತ್ತಿರಲ್ಲ. ಅದಕ್ಕಾಗಿ ವಿಡಿಯೋ ಮಾಡಿರ್ತೀವಿ. ಯಾವುದೇ ರೀತಿ ಬ್ಯಾಡ್ ಕಮೆಂಟ್ಗಳನ್ನ ಹಾಕಬೇಡ್ರಿ. ಮತ್ತೆ ಮುಂದೆ ವಿಡಿಯೋಲಿ ಸಿಗೋಣ. ಶುಭ ದಿನ.